ನಮಗೆಲ್ಲ ಗೊತ್ತಿರುವ ಹಾಗೆ ಈ ಇಡೀ ಉತ್ಸವದ ಇನ್ನೊಂದು ನಮ್ಮ ಸೌಹಾರ್ದತೆಯನ್ನು ನಾವು ಸಂಭ್ರಮಿಸದಿದ್ದರೆ, ನಮ್ಮ ಸೌಹಾರ್ದತೆ ಹೀಗಿದ್ದೇವೆ ನಾವು ನಮ್ಮ ಯಕ್ಷಗಾನದಲ್ಲಿರ್ಬೋದು, ನಮ್ಮ ಕಲಾ ಪ್ರಕಾರಗಳಲ್ಲಿರ್ಬೋದು, ಕನ್ನಡ, ತುಳು ಮತ್ತು ಕೊಂಕಣಿ ಮಾತಾಡೋರ ಮಧ್ಯ ಇದ್ದಿರ್ಬೋದು, ಕ್ರಿಶ್ಚಿಯನ್ರು, ಬ್ಯಾರಿಗಳು ಮತ್ತು ಹಿಂದೂಗಳ ಮಧ್ಯ ಇದ್ದಿರ್ಬೋದು. ಇದು ನಮ್ಮ ಸೌಹಾರ್ದತೆ. ಹಾಗೆ ಅಲ್ವಾ ಇದ್ದಿದ್ದು ಕರಾವಳಿ. ಸ್ವಲ್ಪ ಮೋರ್ ಫೋಕಸ್ಡ್ ಆನ್ ದ ನೆಕ್ಸ್ಟ್ ಜನ್ರೇಷನ್. ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ತಲೆಮಾರಿಗೆ ನಾವು ಒಂದು ವೇದಿಕೆಯನ್ನು, ಒಂದು ಮಾತನಾಡೋ ಸ್ವಾತಂತ್ರ್ಯವನ್ನು ಮತ್ತು ಅವರನ್ನು ಕೇಳಬೇಕು. ನಾವೆಲ್ಲ ಆ ಕಡೆ ನಿಟ್ಟಿನಲ್ಲಿ ಹೋದರೆ ಭಾಳ ಚೆನ್ನಾಗಿದೆ. ಅದವರನ್ನೇ ನಾವು ಆಯ್ಕೆ ಮಾಡಿದ್ದೇವೆ. ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗೊತ್ತಿರೋರ ಬಗ್ಗೆನೇ ಮಾತಾಡಿದ್ದೇವೆ. ಮತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಈ ಇಡೀ ಉತ್ಸವದ ಇನ್ನೊಂದು ನಮ್ಮ ಸೌಹಾರ್ದತೆಯನ್ನು ನಾವು ಸಂಭ್ರಮಿಸದಿದ್ದರೆ, ನಮ್ಮ ಸೌಹಾರ್ದತೆ ಹೀಗಿದ್ದೇವೆ ನಾವು ನಮ್ಮ ಯಕ್ಷಗಾನದಲ್ಲಿರ್ಬೋದು, ನಮ್ಮ ಕಲಾ ಪ್ರಕಾರಗಳಲ್ಲಿರ್ಬೋದು, ಕನ್ನಡ, ತುಳು ಮತ್ತು ಕೊಂಕಣಿ ಮಾತಾಡೋರ ಮಧ್ಯ ಇದ್ದಿರ್ಬೋದು, ಕ್ರಿಶ್ಚಿಯನ್ರು, ಬ್ಯಾರಿಗಳು ಮತ್ತು ಹಿಂದೂಗಳ ಮಧ್ಯ ಇದ್ದಿರ್ಬೋದು. ಇದು ನಮ್ಮ ಸೌಹಾರ್ದತೆ. ಹಾಗೆ ಅಲ್ವಾ ಇದ್ದಿದ್ದು ಕರಾವಳಿ. ನಾವು ಅದನ್ನು ಸಂಭ್ರಮಿಸಿದ್ರೆ, ಮೌನವಾಗಿದ್ದರೆ ಆಗಲ್ಲ. ಸೊ ಈ ಎಲ್ಲ ನಿಟ್ಟಿಗಳಿಂದ ತುಂಬ ಬರೀ ಒಂದು ಮನೋರಂಜನೆ ಆಗದೆ ತುಂಬ ಮುಖ್ಯವಾದ ಒಂದು ಕಾಲಘಟ್ಟವಾಗಿದೆ. ಅದು ಹೋದ ಸಲದ ಉತ್ಸವದ ಸಕ್ಸಸ್ಸು ಹಾಗೆ ಆಗಿತ್ತು. ಅದು ನಾವು ರಂಗಭೂಮಿಯಿಂದ ಮತ್ತು ಯಂಗ್ಸ್ಟರ್ಸ್ಗಳ ಮೂಲಕನೇ ಇದು ಕೆಲಸ ಆಗಬೇಕು. ಸೊ ಅದೊಂದಷ್ಟೇ ನಿಮಗೆ ನಿಮ್ಮ ಜವಾಬ್ದಾರಿ. ಏನೇನು ಹೇಳ್ತೀರ ನಾನು, ಅದು ನೀವೇ ಮಾಡಿಕೊಂಡ್ರೆ ಅದು ನಿಮ್ಮದಾಗತ್ತೆ, ಅದು ದಕ್ಷಿಣ ಕನ್ನಡದ್ದಾಗತ್ತೆ. ಇಲ್ಲದಿದ್ದರೆ ಬೇರೆ ಯಾರೋ ಬಂದು ಒಂದಷ್ಟು ಹೆಡ್ಲೈನ್ಸು ಇವೆಂಟ್ ಆಗಬಾರ್ದು. ಅದು ಇನ್ಸ್ಟಾಲೇಷನ್ಗಳಲ್ಲಿ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಬರ್ತಾಯಿದ್ದಾರೆ, ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ಸೊ ಹೋದ ಸಲಕ್ಕಂತ ಈ ವರ್ಷ ಇಲ್ಲಿಯೇ ಒಂದು 20 ದಿನಕ್ಕೆ ಮುಂಚೆನೇ ಅದಕ್ಕೆ ಬೇಕಾದ ತಯಾರಿ ಇಲ್ಲಿಯೇ ಯಂಗ್ಸ್ಟರ್ಸೇ ಮಾಡ್ತಾ ಇರೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ. ಆ ಥರದ ಒಂದು ಇನ್ವಾಲ್ವ್ಮೆಂಟು ಎಲಿಮೆಂಟ್ ಆದರೆ ಆಗ ನಮಗೆ ಅದರ ಪರಿಣಾಮ ಕಾಣಿಸೋಕ್ಕೆ ಶುರುವಾಗುತ್ತೆ. ನೋಡಿ, ಮೊನ್ನೆ ಇವರು ಈಸ್ಟ್ ಇಂಡಿಯಾದ ಕಡೆಯಿಂದ ಹಾಡಿದ್ರು ಅಂತ ಹೇಳಿದ್ವಲ್ಲ, ಅದು ಭಾಳ ಅದ್ಭುತವಾಗಿ ನಡೀತದು. ನಾವೊಂದು ಜಾಮ್ ಅಂತ ಇಟ್ಟಿದ್ವಿ ಎಲ್ಲರೂ ಅಂತ. ಅಲ್ಲೊಂದು ಇಬ್ಬರು ನಾರ್ತ್ ಈಸ್ಟ್ ಕಡೆಯವರು ಇದ್ದರು. ಇವರು ಅನುಷ್ಠ ನೀವು ಬರ್ತೀರಾ ಅಂತ ಇಬ್ಬರೇ ಕಂಡ್ರು. ನಾವು ಬರ್ತೀವಿ ಅಂದರು. ಬಟ್ ಮಾರನೇ ದಿನ ಶೋ ಬರೋ ಅಷ್ಟೊತ್ತಿಗೆ ನಾವೊಂದು ಗ್ರೂಪ್ ಇದ್ದೀವಿ, ನಾವು ಬರ್ಬೋದಾ ಅಂದರು. ಇಡೀ ಅಲಾಸ್ಟರ್ಸಲ್ಲಿ 12 ಜನ ಇದ್ದಾರೆ. ಅವರು ಬೇರೆ ಬೇರೆ ಸಿಸ್ಟರ್ಸ್, ಬೇರೆ ಮಣಿಪುರಿ ಎಲ್ಲರಿಗೂ ಸಂಬಂಧಪಟ್ಟವರು. ಅವರ ಒಂದು ವೇದಿಕೆ ಆಯ್ತದು. ಸೊ ಇದರಿಂದ ಹೆಂಗೆ ಬರುತ್ತೆ ನೋಡಿ ಯಂಗ್ಸ್ಟರ್ಸು. ದಟ್ ವಾಸ್ ಅ ವೆರಿ ಎಕ್ಸಿಲರೇಟಿಂಗ್ ಥಿಂಗ್ ನಮಗೆ. ಅಂದರೆ ಒಂದು ಆಪರ್ಚುನಿಟಿ ಕೊಟ್ಟ ತಕ್ಷಣ ಮಾತಾಡದೆ ಹಿಂದೆ ಒಳಗಿದ್ದವರು ಹೊರಗೆ ಬಂದು ಹಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದಾಗಬೇಕು ಅಂತ ಹೇಳ್ತೀನಿ ವಿತ್ ಯಂಗ್ಸ್ಟರ್ಸ್. ಸ್ವಲ್ಪ ಮೋರ್ ಫೋಕಸ್ಡ್ ಆನ್ ದ ನೆಕ್ಸ್ಟ್ ಜನ್ರೇಷನ್. ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ತಲೆಮಾರಿಗೆ ನಾವು ಒಂದು ವೇದಿಕೆಯನ್ನು, ಒಂದು ಮಾತನಾಡೋ ಸ್ವಾತಂತ್ರ್ಯವನ್ನು ಮತ್ತು ಅವರನ್ನು ಕೇಳಬೇಕು. ನಾವೆಲ್ಲ ಆ ಕಡೆ ನಿಟ್ಟಿನಲ್ಲಿ ಹೋದರೆ ಭಾಳ ಚೆನ್ನಾಗಿದೆ. ನಮಸ್ಕಾರ. ಇದು ಈ ವರ್ಷದ ನಮ್ಮ ನಿರ್ದಿಗಂತದ ರಂಗೋತ್ಸವ. ಹೋದ ವರ್ಷ ಬಹಳ ಯಶಸ್ವಿಯಾಗಿ ನಡೀತು. ಈ ವರ್ಷ ನಮ್ಮ ಥೀಮೆ ಸೌಹಾರ್ದತೆ, ನಮ್ಮ ಕರಾವಳಿಯ ಸೌಹಾರ್ದತೆ ಏನಿದೆ ಅಂತ. ಸೊ ಮೊನ್ನೆ 3 ವಾರದ ಹಿಂದೆ ಒಂದು ಮಂಗಳೂರಿನ ಎಲ್ಲ ರಂಗತಂಡನ ಕರೆಸಿ ಭೇಟಿ ಮಾಡಿದ್ವಿ. ಇಲ್ಲಿಯವರು ರೂಪಿಸ್ತಾ ಇದ್ದಾರೆ ಇದನ್ನು. ಅಲ್ಲಿಯ ಮಾತುಗಳಿರ್ಬೋದು, ಹೊಸ ನಾಟಕಗಳಿರ್ಬೋದು, ಈ ಅಲೋಷಿಯಸ್ ಕಾಲೇಜ್ನಲ್ಲಿ ನಡೆಯುವ ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ. ಸೊ ಆ ನಿಮಿತ್ತ ಇಲ್ಲಿಗೆ ಬಂದಿದ್ದೆ ಮತ್ತು ನಾಳೆ ಉಡುಪಿಯ ರಂಗತಂಡಗಳನ್ನು ಸೇರ್ತಾ ಇದ್ದೀವಿ. ಸೊ ಹೋದ ವರ್ಷದ ಒಂದು ಹುಮ್ಮಸ್ಸು ಮತ್ತು ನಮಗೆ ಸಿಕ್ಕಂತಹ ಪ್ರೋತ್ಸಾಹ ಈ ವರ್ಷ ಬೆಳೀತಾ ಇದೆ. ಅದಲ್ಲದೆ ಹೋದ ವರ್ಷದ ಹಾಗಲ್ಲದೆ ಈ ಸಲ ಒಂದು ತಿಂಗಳ ಮುಂಚೆ ಯಂಗ್ಸ್ಟರ್ಸ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇಡೀ ಇನ್ಸ್ಟಾಲೇಷನ್ನು, ಈ ಇಡೀ ನಾಟಕೋತ್ಸವದ ಕಲರ್ ಹೇಗಿರಬೇಕು ಅನ್ನೋದು ಇಲ್ಲಿಯ ಯುವಕರೇ ನಿರ್ಧಾರ ಮಾಡ್ತಾ ಇದ್ದಾರೆ. ಸೊ ಸೆಂಟ್ರಲ್ ಆಶಸ್ನಲ್ಲಿ ಅದಕ್ಕೆ ಬೇಕಾದ ಪೇಂಟಿಂಗ್ ಎಕ್ಸಿಬಿಷನ್ಸ್, ವರ್ಕ್ಶಾಪ್ಗಳು ನಡೀತಾ ಇದೆ, ಕ್ರಿಯೇಟಿವ್ ವರ್ಕ್ಶಾಪ್ಗಳು ನಡೀತಾ ಇದೆ. ಮತ್ತು ಇಲ್ಲಿಯ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು, ಕೈಕುಶಲ ಕಾರ್ಯಗಳು ಅವ್ರುಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಒಟ್ಟುಮೊತ್ತಲ್ಲಿ ಭಾಳ ಸಂತೋಷದ ವಿಷಯ ಅಂದರೆ ಯಂಗ್ಸ್ಟರ್ಸ್ ದೊಡ್ಡ ಸಂಖ್ಯೆಯಲ್ಲಿ ಈ ಉತ್ಸವವನ್ನು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರಂಗತಂಡಗಳು ಕೂಡ ಹೋದ ವರ್ಷದ ಅನುಭವದ ಮೇಲೆ ಒಳಗೆ ಬರ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಮತ್ತೆ ಸಿಗೋಣ.